ಮೇಡಮ್, ನೀವು ಈ ಪೆಟ್ರೋಲ್ ಬಂಕ್ ಅಲ್ಲಿ ಯಾವತ್ತಾದ್ರೂ ಪೆಟ್ರೋಲ್ ಹಾಕ್ಸಿದೀರಾ? ಇಲ್ಲ, ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು. ಏನ್ ಗೊತ್ತಾ ಮೇಡಮ್, ನಿನ್ನೆವರೆಗೂ ನನ್ ಕಾರು ಒಳ್ಳೆ ಚಿರತೆ ತರ ಓಡ್ತಾ ಇತ್ತು. ಅರೆ ಇವತ್ತು ಒಳ್ಳೆ ಅಸ್ತಮ ಬಂದ ಹಾಗೆ ಸದ್ದು ಮಾಡ್ತಾ ಇದೆ. ಮೇಡಮ್, ನಿಮ್ ಕಾರ್ದು ಇಗ್ನಿಷನ್ ಸ್ಲೋ ಆಗ್ತಿದೆ, ಸ್ಪಾರ್ಕ್ ಪ್ಲಗ್ ಗಳು ಅರಳುತ್ತಿವೆ. ನಿಮ್ ಕಾರಿಗೆ ಯಾರೋ ಪೆಟ್ರೋಲ್ ಬದಲು ವಿಷ ಹಾಕಿದ್ದಾರೆ. ಮೇಡಮ್, ನಾವ್ ಯಾವತ್ತೂ ಮೋಸ ಮಾಡಲ್ಲ. ನಿಮಗೆ ಡೌಟ್ ಇದ್ರೆ ಮೀಟರ್ ರೀಡಿಂಗ್ ಚೆಕ್ ಮಾಡ್ಕೊಳ್ಳಿ, 100% ಕರೆಕ್ಟ್ ಆಗಿದೆ. ಅಯ್ಯೋ, ನಾನು ಈ ಕಾರ್ನ ನನ್ಗಿಂತಲೂ ಹೆಚ್ಚಾಗಿ ನೋಡ್ಕೋತೀನಿ. ಅಯ್ಯೋ, ನಾನ್ ನಿಮ್ಮಿಂದ ಏನೋ ಆಗಿದೆ ಅಂತ ಹೇಳ್ತಿಲ್ಲ, ಪೆಟ್ರೋಲ್ ಇಂದಾಗಿ ಹೀಗೆಲ್ಲ ಆಗಿದೆ. ಇಲ್ಲಿರೋ ನಿಜವಾದ ವಿಷಯ ಏನು ಅಂತ ಹೇಳಿದ್ರೆ ಕಳಪೆ ಗುಣಮಟ್ಟದ ಪೆಟ್ರೋಲ್. ಡೆನ್ಸಿಟಿ ಕಾಲಮ್ ನೋಡಿ, ಅದರಲ್ಲಿ 705 ಕಿಲೋಗ್ರಾಂ ಪರ್ ಕ್ಯೂಬಿಕ್ ಮೀಟರ್ ತೋರಿಸ್ತಿದೆ. ಪೆಟ್ರೋಲ್ಗೆ ಭಾರತೀಯ ಮಾನದಂಡಗಳ ಬ್ಯೂರೋ BIS ನ ಅಧಿಕೃತ ಮಿತಿ 720ರಿಂದ 775 ಕಿಲೋಗ್ರಾಂ ಪರ್ ಕ್ಯೂಬಿಕ್ ಮೀಟರ್ ಆಗಿದೆ. ಅದು 720ಕ್ಕಿಂತ ಕಡಿಮೆ ಇದ್ರೆ ಹೆಚ್ಚು ಲಾಭ ಗಳಿಸಲು ನೀವು ಹೆಕ್ಸೇನ್ ಅಥವಾ ಪೆಂಟೇನ್ ಅಂತಹ ಸಾಂದ್ರತೆಯ ಕೈಗಾರಿಕಾ ದ್ರಾವಕಗಳನ್ನ ಪೆಟ್ರೋಲ್ಗೆ ಬೆರೆಸಿದ್ದೀರಿ ಅಂತ ಅರ್ಥ. ಡೀಸೆಲ್ಗೆ ಮಾನದಂಡ 820ರಿಂದ 860 ಕಿಲೋಗ್ರಾಂ ಪರ್ ಕ್ಯೂಬಿಕ್ ಮೀಟರ್ ಆಗಿದೆ. ಅದು 820ಕ್ಕಿಂತ ಕಡಿಮೆ ಇದ್ರೆ ನೀವು ಅದರಲ್ಲಿ ಅಗ್ಗದ ಸೀಮೆ ಎಣ್ಣೆ ಬೆಳೆಸಿದ್ದೀರಾ ಅಂತ ಅರ್ಥ. ಮೇಡಮ್, ನೀವು 1915ಗೆ ಕರೆ ಮಾಡಿ ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ ಪೋರ್ಟಲ್ ನಲ್ಲಿ ದೂರು ದಾಖಲಿಸಬಹುದು. ಬಾಸ್ ವಾಲಾ, ಬಿ ದ ಬಾಸ್.